ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ. ಕಾಂಗ್ರೆಸ್ ಕಚೇರಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನ ಹಾಗೂ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆ ಆಚರಣೆ. ಸಮಾಜ ಕಲ್ಯಾಣ ಇಲಾಖೆಯ ನೌಕರ ವಿದ್ಯಾಧರ್ ಆರ್ ಕಾಂಬ್ಳೆ ಅವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಜನ್ಮದಿನದ ಪ್ರಯುಕ್ತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಹೋರಾಟಗಾರರು. ಪಶು ವೈದ್ಯಕೀಯ ಪರೀಕ್ಷಕ ವಿಜಯ್ ಕುಮಾರ್ ಎಸ್ ಸೋಮ್ನೂರ್ಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಈಗ ವಾರ್ತೆಗಳ ವಿವರ. ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿ ಫೌಜಿಯಾ ತರಮ್ನುಮ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯ ದೀಪಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅವರಿಗೆ ಅಭಿನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪುಸ್ತಕ ನೀಡಿ ಸ್ವಾಗತಿಸಲಾಯಿತು. ಇನ್ನು ಇದಕ್ಕೂ ಮುನ್ನ ಕಲಂ 371 ಕುರಿತು ರಜಾಕ್ ಉಸ್ತಾದ್ ಅವರು ಉಪನ್ಯಾಸ ನೀಡಿದರು. ಸರ್ಕಾರಿ ನೌಕರರ ಉತ್ತಮ ಸೇವೆಯನ್ನು ಪರಿಗಣಿಸಿ 30 ಸರ್ಕಾರಿ ನೌಕರರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಹಲವು ಗಣ್ಯರು ಸರ್ವೋತ್ತಮ ಸೇವಾ ಪ್ರಶಸ್ತಿ ಫಲಕ ಮತ್ತು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರು. ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಬಾಳುಂಡಗಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಂತರ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ 2025ನೇ ಸಾಲಿನ ಸರ್ಕಾರಿ ನೌಕರ ದಿನಾಚರಣೆ. ಈ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ 10 ಜನರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು. ಇಡೀ ರಾಜ್ಯದಲ್ಲಿ ಇದು ರಾಜ್ಯ ಸರ್ಕಾರಿ ನೌಕರ ದಿನಾಚರಣೆ ಅಂತಕ್ಕಂಥದ್ದು 2021ರಲ್ಲಿ ಜಾರಿಗೆ ಆಗಿದೆ. ಆದರೆ ರಾಜ್ಯದಲ್ಲಿ 2023ರಿಂದ 25ರವರೆಗೆ ಈ ಕಾರ್ಯಕ್ರಮ ಸ್ಥಗಿತಾಗಿತ್ತು. ಚುನಾವಣೆ ಇನ್ನಿತರ ಹಲವಾರು ಕಾರಣಾಂತರದಿಂದ ಸ್ಥಗಿತಾಗಿತ್ತು. ಇದು ಇತ್ತೀಚೆಗೆ 2025ನೇ ಏಪ್ರಿಲ್ದಲ್ಲಿ ಈ ಸರ್ಕಾರಿ ನೌಕರ ದಿನಾಚರಣೆ ಆಗಬೇಕು. ಅದರ ಜೊತೆಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥ ಸರ್ಕಾರದ ನಿರ್ದೇಶನ ಆಗಿದ್ದರಿಂದ ಈ ಇಡೀ ರಾಜ್ಯದಲ್ಲಿ ಎಲ್ಲ ಈ ಕಾರ್ಯಕ್ರಮಗಳನ್ನು ನಡೀತಾ ಇವೆ. ಇವತ್ತು 2023, 24, 25ನೇ ಸಾಲಿನ 3 ವರ್ಷದ 30 ಜನರಿಗೆ ನಾವು ಇವತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಸರ್ಕಾರದ ಒಂದು ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಮಾನದಂಡಗಳನ್ನು ಅನುಸರಿಸಿ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಏನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ಪರಿಶೀಲಿಸಿ ನಾವು ಇವತ್ತು 30 ಜನರಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ಮಾನ್ಯ ಸಚಿವರ ಮೂಲಕ ಆ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡುತ್ತಿರುವುದು ಭಾಳ ಹೆಮ್ಮೆಯ, ಭಾಳ ಸಂತೋಷ ಆಗಿದೆ. ಇವತ್ತು 2021ರಲ್ಲಿ
ಏನು ಸರ್ಕಾರಿ ನೌಕರರ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪುರಸ್ಕೃತರಿಗೆ 10,000 ನಗದು ಬಹುಮಾನ ನೀಡತಕ್ಕಂಥದ್ದು ಇತ್ತು. ಅದು ಇತ್ತೀಚೆಗೆ 2023ರಿಂದ ಪ್ರತಿಯೊಬ್ಬರಿಗೆ 25,000 ನಗದು ಬಹುಮಾನ ಮಾಡುವುದರ ಮೂಲಕ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ನಾವು ಜಿಲ್ಲಾ ಮತ್ತು ಜಿಲ್ಲಾ ಆಡಳಿತ ಸರ್ಕಾರಿ ನೌಕರ ಸಂಘದಿಂದ ಇವತ್ತು ಗೌರವಿಸ್ತಾ ಇದ್ದೇವೆ. ಇವತ್ತು ನಗದು ಹಣವನ್ನು ಆ ಜಿಲ್ಲಾಡಳಿತದ ಮೂಲಕ ಅವರ ವೈಯಕ್ತಿಕ ಖಾತೆಗೆ ನಾವು ಪಾವತಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ಬಹಳ ಮಹತ್ವವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಸರ್ಕಾರಿ ನೌಕರರ ದಿನಾಚರಣೆ. ಈ ದಿನಾಚರಣೆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ನಾವು ಬರೀ ನಮ್ಮ ಕುಂದುಕೊರೆ ಅಷ್ಟೇ ಚರ್ಚೆ ಮಾಡೋದಲ್ಲ, ಸರ್ಕಾರಿ ಅಧಿಕಾರಿ ನೌಕರ ಕಾರ್ಯಕ್ಷಮತೆಯನ್ನು ಕೂಡ ಇವತ್ತು ಚರ್ಚೆ ಮಾಡಿ ಅದನ್ನು ಈ ರಾಜ್ಯದಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ಮತ್ತು ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಏನೇನು ಸೌಲಭ್ಯಗಳನ್ನು ಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ನೆನಪಿಸಿಕೊಳ್ತಕ್ಕಂಥದ್ದು ಬಹಳ ಮಹತ್ವದ್ದಾಗಿದೆ. ಇವತ್ತು ರಾಜ್ಯ ಸರ್ಕಾರ 6ನೇ ಮತ್ತು 7ನೇ ವೇತನದ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಸಮಸ್ತ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇತ್ತೀಚೆಗೆ ದೇಶದ ಯಾವ ರಾಜ್ಯದಲ್ಲಿ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಅಕ್ಟೋಬರ್ 1ರಿಂದ ರಾಜ್ಯ ಸರ್ಕಾರ ನಮಗೆ ಜಾರಿಗೆ ತಂದಿದೆ. ಹಾಗಾಗಿ ನಿಮ್ಗೆ ರಾಷ್ಟ್ರದೊಳಗತ್ತದ ರಾತ್ರಿ ಆಗಲ್ಲ, ಯಾರ ಹೆಸರು ನೆನಪು ಬರಲ್ಲ, ನಮ್ಮ ಪ್ರಧಾನಮಂತ್ರಿ ಮೋದಿ ಸುಖ ನಿಮ್ಮ ಹೆಸರು ನೆನಪು ಅಂತ ಒಬ್ಬ ಅದ್ಭುತವಾದಂಥ ನಾಯಕ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಿಕ್ಕಿದ್ರಲ್ಲಿಂದ ನಾವೆಲ್ಲ ನಿಮ್ಗೆ ಋಣಿಯಾಗಿದ್ದೇವೆ. ಅಧಿಕಾರಿಗಳು ಉತ್ತಮವಾಗಿದ್ದರೆ ಗುಲ್ಬರ್ಗ ಜಿಲ್ಲೆ ಅವರ ಸಂಕಲ್ಪ ಏನದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಂದ್ರೆ ಕಟ್ಟೆ ಕಡೆಯ ಕಲಬುರಗಿ ಜಿಲ್ಲೆ ಅಂತ ಏನು ಹೆಸರುವಾಸಿಯಾಗಿದೆ ಅದನ್ನು ನಂಬರ್ 1 ಗುಲ್ಬರ್ಗ ತರಬೇಕೆಂಬ ಪ್ರಯತ್ನ ಅವ್ರು ಮಾಡ್ತಾರೆ. ಅದಕ್ಕೆಲ್ಲ ನೀವೇ ಮೂಲ ಕಾರಣ ಪುರುಷರು. ನಾವು ಮಾತಾಡ್ತೀವಿ, ಹೇಳ್ತೀವಿ, ಡೈರೆಕ್ಷನ್ ಕೊಡ್ತೀವಿ, ಕಾರ್ಯರೂಪದಲ್ಲಿ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕಲ್ಲ. ಗುಲ್ಬರ್ಗದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ನೀವು ಕೆಲಸಗಳು ಮಾಡ್ತಾ ಇದ್ದೀರಿ ಎಂಬ ಮಾತನ್ನು ಕೂಡ ಮಂತ್ರಿಗೆ ನಾನು ಮನವರಿಕೆ ಮಾಡ್ತೀನಿ. ಚಿತ್ತಾಪುರ ನಮ್ಮ ಕಟ್ಟು ಕಡಿದಿತ್ತು, ಅವಾಗ ಭಾಳ ಮಂದಿ MLAಗಳು ಆಗಿ ಹೋದರು. ನೀವು ಒಂದು ಸಲ ನಿಮಗೆಲ್ಲ ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀನಿ, ಚಿತ್ತಾಪುರ ತಾಲೂಕು ನೋಡ್ಕೊಂಡು ಬರ್ಬೇಕಲ್ಲಿ. ಟೆನ್ನಿಸ್ ಕ್ಲಬ್ ಎಲ್ಲ ರಾಜ್ಯದಲ್ಲಿಂದ ಬಂದು ಮೊನ್ನೆ ಅಲ್ಲಿ ಮಕ್ಕಳು ಆಟವನ್ನು ಆಡಿ ಹೋದರು. ಕ್ರಿಕೆಟ್ ಗ್ರೌಂಡ್ ಇರ್ಬೋದು, ಟೆನ್ನಿಸ್ ಕ್ಲಬ್ ಇರ್ಬೋದು, ಇನ್ನಿತರ ಹಲವಾರು ಯೋಜನೆಗಳು ಅಲ್ಲಿ ಜಾರಿಯಲ್ಲಿ ತರ್ತಕ್ಕಂಥ ಕೆಲಸ ಮಾಡಿದ್ರು. ಬಿಟ್ಟು ಹೋದಂಥ ಶಾಲೆ ಬಿಟ್ಟು ಹೋದಂಥ ಮಕ್ಕಳಿಗೆ ಒಂದೊಂದು ತಾಲೂಕದಲ್ಲಿ 10,000 ಮಕ್ಕಳನ್ನು ಪುನಃ ವಾಪಸ್ ಕರೆಸಿ ಅವರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಸು ಮಾಡ್ತಕ್ಕಂಥ ಕೆಲಸ ನಮ್ಮ ಪ್ರಿಯಾಂಕ್ ಖರ್ಗೆ ಮಾಡಿದೆ. ಆರ್ಟಿಕಲ್ 371J ತರಬೇಕಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಪರಿಶ್ರಮ ನೀವೆಲ್ಲ ಬೆಂಬಲ ಕೊಟ್ಟಿರಲ್ಲ. ಅವರು ರಾಷ್ಟ್ರದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ವಹಣೆ ಮಾಡಿದಂಥ ಕಾರ್ಮಿಕ ಇಲಾಖೆ ಏನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಿರ್ವಹಣೆ ಮಾಡಿ ESI ಆಸ್ಪತ್ರೆ ಸ್ಥಾಪನೆ ಮಾಡಿದ್ರು. ಅದು ಇರಲಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆ ಗ್ರೌಂಡ್ಗಳು ಆಗಿದ್ದು. ಇದು ಕೊರೋನಾ ಬಂದಾಗ ಲಕ್ಷಾನುಗಟ್ಟಲೆ ಜನರಿಗೆ ಅನುಕೂಲ ಆಯಿತು. ಲಕ್ಷಾನುಗಟ್ಟಲೆ ಮಂದಿ ಸಾವು ದೌಡಿನ ಪಾರು ಮಾಡಬೇಕಾದ್ರೆ ಆ ESI ಆಸ್ಪತ್ರೆ ನಮಗೆ ಅನುಕೂಲ ಆಯಿತು. ಅವರ ಪರಿಶ್ರಮದಿಂದ, ಪ್ರಿಯಾಂಕ್ ಖರ್ಗೆ ಸಾಹೇಬ್ ಪರಿಶ್ರಮದಿಂದ ESI, ಪೊಲೀಸ್ ಟ್ರೈನಿಂಗ್ ಸೆಂಟರ್, ಪೊಲೀಸ್ ಆಫೀಸ್, ಹೈಕೋರ್ಟ್, ಕೇಂದ್ರೀಯ ವಿಶ್ವವಿದ್ಯಾಲಯ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಅತ್ಯಂತ ಅದ್ಭುತವಾದ ಕಟ್ಟಡ ಮಾಡಿದಂಥವ್ರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಅದರ ಸಲುವಾಗಿ ನಾ ಈ ಫಾರೆಸ್ಟ್ ಇದ್ರ ಕಾರ್ಯಕ್ರಮದಲ್ಲಿ DC ಅವ್ರನ್ನೂ ಒಳ್ಳೆಯವ್ರಪ್ಪ. ಆ ಕಾರ್ಯಕ್ರಮದಲ್ಲಿ ಪ್ರಾಮಾಣಿಕವಾಗಿ ನಾವೊಂದು ಮಾತು ಹೇಳಿದ್ದೆ. ಇವೆಲ್ಲ ಅವರ ಅದ್ಭುತ ಕೆಲಸಗಳು ನೋಡಿದ್ರೆ
ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಎಂಬ ಮಾತನ್ನು ಕೂಡ ಹೇಳಿದ್ದೆ. ಅದನ್ನು ಹೇಳಿದ 1 ಗಂಟೆಯಲ್ಲಿ 1.5-2 ಗಂಟೆಯಲ್ಲಿ 80 ಲಕ್ಷ ಜನ ಅದನ್ನು ನೋಡಿ ನನಗೆ ಪ್ರಶಂಸನೆ ಮಾಡಿದ್ದಾರೆ. ಅದು ಉದ್ಭುತವಾದ ಮಾತಾಡಿದ್ದೀರಿ, ಎಂದೋ ನಾವು ಹೇಳಬೇಕಾಗಿತ್ತು, ನಾವು ಹೇಳಿಲ್ಲ, ಮಾತು ನೀವು ಹೇಳಿದ್ರಿ ಅಂತೇಳಿ ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನಿಗಳು, ಸಂಶೋಧನೆಕಾರರು ಕೂಡ ನನಗೆ ಫೋನ್ ಮಾಡಿ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂಥ ಅದ್ಭುತವಾದ ನಾಯಕ ನಿಮ್ಮ ಗುಲ್ಬರ್ಗದಲ್ಲಿ ನೆಲೆಸಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅಂತ ಕುಂತಂಥ ಸೀಟಿನಲ್ಲಿ ಇವತ್ತು AICC ಅಧ್ಯಕ್ಷರಾಗಿ ಕೂತಿದ್ದಾರೆ. ಮುಂದೆ ರಾಜ್ಯದ ಎಲ್ಲರ ಆಸೆ ಅದ, ನಿಮ್ಮ ಏನದು ಕ್ರಾಂತಿ. ಆಗ ತಲೆ ಕೆಲಸ ಮಾಡಿ ನೀವು ಅವಾಗ ಬಸವಣ್ಣನೂ ಹಾಗೆ ಮಾಡಿದ್ರು. ಈ ಮಂದಿ ಬಸವಣ್ಣನೂ ತೊಂದರೆ ಕೊಟ್ಟರು. ಬಸವಣ್ಣನೂ ಸಮಾಜ ಸಾಮಾಜಿಕ ನ್ಯಾಯ ತರ್ತಕ್ಕಂಥ ಕೆಲಸ ಮಾಡಿದಾಗ ಅವನಿಗೂ ಭಾಳ ತೊಂದರೆ ಕೊಟ್ಟರು. ಅದೇ ಲಪುಟ್ರೆ ಇವತ್ತು ನಿಮಗೆ ತೊಂದರೆ ಕೊಡ್ಬೇಕಲ್ಲಾಗತ್ತಾರೆ. ಇದಕ್ಕೆ ನಾವೆಲ್ಲ ಇಡೀ ಮಾನವ ಜನ ನಿಮ್ಗೆ ಸರಿ ಇರ್ತೀವಿ, ನೀವು ಹೆದರ್ಲಕ್ಕೆ ಹೋಗಬೇಡಿ. ರಾಷ್ಟ್ರ, ರಾಜ್ಯ, ವಿಶ್ವನೇ ನಿಮ್ಮ ಹೆಸರಿನ ಮೇಲೆ ಎಲ್ಲಿ ಹೋದ್ರು ಪ್ರಿಯಾಂಕ ಖರ್ಗೆ ಸಾರು ಕೂಡ ಹಿಡಿತಾರೆ. ಯಾರು ನಿಮ್ಮ ಹೆಸರು ಹೇಳಿದ್ರೆ ನಮ್ಗೆ ರೊಕ್ಕನೂ ತುಂಬ ಕಾಣಲ್ಲ ಯಾವ ಇದ್ರ ಅಂತ ಅದ್ಭುತ ಕೆಲಸ ಮಾಡ್ತಾ ಇದ್ದೀರಿ ಸರ್. ಇವತ್ತಿನ ದಿವಸ ನಿಮಗೆ ಬೆಂಬಲ ಕೊಡಬೇಕು, ನಿಮಗೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು, ನಿಮಗೆ ಪ್ರಶಸ್ತಿ ಸಮಾರಂಭದ ಭಾಗ ಆಗ್ಬೇಕಂತೆ ತಮ್ಮೆಲ್ಲ ಕೆಲಸ ಬಿಡಲು ನಾಳೆ ಬರ್ತಿದ್ರು ಅವರು. ನಿಮ್ಮ ಸಲುವಾಗಿಯೇ ಇವತ್ತಿನ ದಿವಸ ಪ್ರಿಯಾಂಕ ಖರ್ಗೆ ಸಾರು ಬರ್ತಿದ್ರು. ನೀವು ಇಂಡಿಯನ್ ಸಿವಿಲ್ ಸರ್ವಿಸಸ್ ಏನಿದೆ ಅಥವಾ ನಮ್ಮ ಸ್ಟೇಟ್ ಕೇಡರ್ಸ್ ಏನಿದೆ, ಇವೆಲ್ಲರೂ ಕೂಡ ಅವರ ಒಂದು ಸಂಕಲ್ಪದಿಂದ ಇದು ಅಸ್ತಿತ್ವದಲ್ಲಿದೆ. ಸೊ ಒಂದು ರೀತಿ ವಿಳಂಬ ಆಗಿದ್ದು ಒಳ್ಳೆಯದೇ ಅನಿಸುತ್ತೆ ನನಗೆ. ಸರ್ದಾರ್ ಪಟೇಲ್ ಅವರ ಕೊಡುಗೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಭಾಗಕ್ಕೆ ಮತ್ತೆ ಇಂಡಿಯನ್ ಸಿವಿಲ್ ಸರ್ವಿಸ್ಗೆ ಮತ್ತೆ ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಅಪಾರವಾಗಿದೆ. ಅವರಿಗೂ ಕೂಡ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ. ಇದು ನಾನು ಯೋಚನೆ ಮಾಡ್ತಾ ಇದ್ದೆ. ಇದು ಇದು ನೋಡಿದಾಗ ನಿಮ್ಮ ಇನ್ವಿಟೇಷನ್ ನೋಡಬೇಕಾದ ಆಹ್ವಾನ ನೋಡಬೇಕಾದಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಂತ ಇದೆ. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದ್ರು, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ ಅವಾಗ 1948ರಲ್ಲಿ ಹೇಳಿದ್ರು, ಪ್ರಧಾನ ಸೇವಕ ಅಂತ. ಸೊ ನೀವು ಕೂಡ ನೌಕರನ್ನ ಬಿಟ್ಟು ಸೇವಕರಂತ ಹೇಳಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಆ ಪದ್ಧತಿ ಈಗ ಇಲ್ಲ. ಎಲ್ಲರೂ ಕಾನೂನುಬದ್ಧವಾಗಿ ಸಂವಿಧಾನ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ತಾವೆಲ್ಲ ಏನು ಸಿಬ್ಬಂದಿಗಳಿದ್ದೀರಾ, ಕಮ್ಮಕ್ನೂರ್ ಸಾಹೇಬ್ ಹೇಳ್ದಂಗೆ ಸಾರ್ವಜನಿಕರಿಗೆ ಮತ್ತೆ ಸರ್ಕಾರಕ್ಕೆ ತಾವು ಒಂದು ಸೇತುವೆ ಆಗಿದೆ. ಇವತ್ತು ಸರ್ಕಾರದ ಹಲವಾರು ಉದ್ದೇಶಗಳಿರ್ಬೋದು, ನೀತಿಗಳಿರ್ಬೋದು, ಇವೆಲ್ಲನೂ ಕೂಡ ಬೇರ್ ಮಟ್ಟದಲ್ಲಿ ಪ್ರತಿ ಮನೆಗೆ ತಲುಪಿಸೋದ್ರಲ್ಲಿ ತಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಹಲವಾರು ನೀತಿಗಳು ತರಬಹುದು, ಹಲವಾರು ಯೋಜನೆಗಳು ತರಬಹುದು, ಆದರೆ ಅದು ಅನುಷ್ಠಾನಗೊಳಿಸಬೇಕಾದ್ರೆ ಅದಕ್ಕೆ ತಮ್ಮ ಸಹಕಾರ ಇಲ್ಲದೆ ಯಾವ ಸರ್ಕಾರ ಕೂಡ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು, ಪಟ್ಟಣದಲ್ಲಿ ಇರ್ಬೋದು, ಅಥವಾ ನಮ್ಮ ಪ್ರತಿಯೊಬ್ಬ ನಾಗರಿಕರು ಎಲ್ಲರೂ ಕೂಡ ವಿಧಾನಸೌಧ ಬರೋಕ್ಕಾಗಲ್ಲ, ಎಲ್ಲರೂ DC ಆಫೀಸಿಗೆ ಬರೋಕ್ಕಾಗಲ್ಲ, ಎಲ್ಲರೂ ಕೇಂದ್ರ ಕಚೇರಿಗೆ ಬರೋಕ್ಕಾಗೋದಿಲ್ಲ. ಅವ್ರಿಗೆ ಸರ್ಕಾರ ಯಾರು? ಅವರಿಗೆ ಸರ್ಕಾರ ನೀವೇ, ನಾವಲ್ಲ, ನಾನಲ್ಲ. ಈಗ ನಾನು ಮಂತ್ರಿ ಆಗಿರ್ಬೋದು, ಹೌದು, ಆದರೆ ಅಲ್ಲಿ ನಳದಲ್ಲಿ ನೀರು ಬಂದಿಲ್ಲ ಅಂದರೆ ಫಸ್ಟ್ ಯಾರ ಹತ್ರ ಹೋಗ್ತಾರೆ? PDO ಹತ್ರ ಹೋಗ್ತಾರೆ. ಪಾಣಿನಲ್ಲಿ ಏನಾದರೂ ತೊಂದರೆ ಆದರೆ ಯಾರ ಹತ್ರ ಹೋಗ್ತಾರೆ? ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗ್ತಾರೆ. ಮುನ್ಸಿಪಾಲ್ಟಿನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಯಾರ ಹತ್ರ ಹೋಗ್ತಾರೆ? ಅಲ್ಲಿ ಚೀಫ್ ಆಫೀಸರ್ ಹತ್ರ ಹೋಗ್ತಾರೆ, ಅಥವಾ ಸಂಬಂಧಪಟ್ಟಂತ ಸಿಬ್ಬಂದಿಗಳ ಹತ್ರ ಹೋಗ್ತಾರೆ. ಅಲ್ಲಿ ಏನಾದರೂ ಶಿಕ್ಷಣದ ತೊಂದರೆ ಆದರೆ ಅಲ್ಲಿನ ಶಿಕ್ಷಕರ ಹತ್ರ ಹೋಗ್ತಾರೆ. ಒಂದು ರೀತಿಯಾಗಿ ನನ್ನ ಪ್ರಕಾರ ಬೇರೆ ಮಟ್ಟದಲ್ಲಿ ತಾವೇ ಸರ್ಕಾರ, ತಮ್ಮಿಂದ ಇವತ್ತು ಸರ್ಕಾರಗಳು ನಡೀತಾ ಇದೆ. ಯಾಕಂದ್ರೆ ನಾನು ಹೇಳ್ದಂಗೆ
ಎಲ್ಲರಿಗೂ ನೀತಿ ಅರ್ಥ ಆಗೋದಿಲ್ಲ, ನಿಯಮಗಳು ಅರ್ಥ ಆಗೋದಿಲ್ಲ ಸಾರ್ವಜನಿಕರಿಗೆ. ನಾವು ಒಂದು ನಿಯಮ ಮಾಡಬೇಕಾದ್ರೆ, ಒಂದು ಕಾಯ್ದೆ ತರಬೇಕಾದ್ರೆ ಹಲವಾರು ರೂಲ್ಸ್ ಇರ್ತದೆ, ರೆಗ್ಯುಲೇಷನ್ಸ್ ಇರ್ತದೆ, ಕಾನೂನು ಇರ್ತದೆ. ಅದೆಲ್ಲರಿಗೂ ಅರ್ಥ ಆಗೋದಿಲ್ಲ ಸಾರ್ವಜನಿಕರಿಗೆ. ಆದರೆ ಅದನ್ನ ಬಿಡಿಸಿ ಸರಳವಾಗಿ ತಾವು ಏನು ಜನರಿಗೆ ತಿಳಿಸಿ ಆ ಯೋಜನೆಯನ್ನ ಅವರಿಗೆ ಪರಿಣಾಮಕಾರಿಯಾಗಿ ಮುಟ್ಟಿಸ್ತಿರಲ್ಲ, ಅದು ಬಹಳ ಪ್ರಮುಖವಾದಂಥದ್ದು. ಯಾಕಂದ್ರೆ ಇದ್ರೆ ಗವರ್ನೆನ್ಸ್ ವಿಲ್ ನಾಟ್ ಟೇಕ್ ಪ್ಲೇಸ್. ನೀವತ್ತು 371 ಕಾರ್ಯಾಗಾರ ಮಾಡಿದ್ರಿ, ಬೇರೆ ಬೇರೆ ರೀತಿಯಾದಂಥ ಕಾರ್ಯಾಗಾರ ಮಾಡ್ತಾನೆ ಇರ್ತೀರಾ. ಯಾಕಂದ್ರೆ ನಿಮ್ಗೆ ಅರ್ಥ ಆದ್ರೆ ನೀವು ಜನರಿಗೆ ತಿಳಿಸ್ಬೋದು. ಜನರಿಗೆ ತಿಳುವಳಿಕೆ ಬಂದ್ರೆ ಅವರ ಸರ್ಕಾರದ ಯೋಜನೆಗಳ ಲಾಭವನ್ನ ಪಡಿತಾರೆ. ಈಗ ಉದಾಹರಣೆ ನಿಮ್ಗೆ ಬೇಜಾರಾಗ್ಬೋದು ನಾನು ಹೀಗೆ ಹೇಳಿದ್ರೆ, ಆದ್ರೆ ಮೊನ್ನೆ ಈ ನಮ್ಮ ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ನಡೀತಾ ಇದೆ, ಅದರಲ್ಲಿ ಬಹಳ ಅತ್ಯುತ್ತಮವಾದಂಥ ಕೆಲಸ ಮಾಡಿದೆ. ಹೌದು, ನಿಮಗೆ ದಸರಾ ಇರಲಿಲ್ಲ, ಈ ಸರಿ ದೀಪಾವಳಿ ಇರಲಿಲ್ಲ, ನಮ್ಮ ಜಿಲ್ಲೆಗೆ ಅತಿವೃಷ್ಟಿ ಬಂದಿತ್ತು, ಹಲವಾರು ರೈತರ ಹಲವಾರು ಊರುಗಳು ಮುಳುಗಡೆ ಆಗಿತ್ತು, ಸಮಸ್ಯೆಗಳು ಬಹಳ ಆಗಿತ್ತು, ರೈತರು ಬೆಳೆ ಕಳ್ಕೊಂಡ್ರು. ಆದ್ರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ತಾವೆಲ್ಲರೂ ಸರ್ವೆ ಕೂಡ ಇವತ್ತು ನನ್ನ ಪ್ರಕಾರ ಆಲ್ಮೋಸ್ಟ್ 93-94%, 95% ಕಂಪ್ಲೀಟ್ ಮಾಡಿದ್ದಾರೆ, 96% ಕಂಪ್ಲೀಟ್ ಮಾಡಿದ್ದಾರೆ. ಜನರ ವಿರೋಧ ಮಧ್ಯೆನೂ ಕಂಪ್ಲೀಟ್ ಮಾಡಿದ್ದಾರೆ. ಅತಿವೃಷ್ಟಿನಲ್ಲಿ ಇವತ್ತೇನು ರೈತರು ಸಂಕಷ್ಟದಲ್ಲಿದ್ರು, ಆ ಜಂಟಿ ಸಮೀಕ್ಷೆ ಮಾಡಬೇಕಾದ್ರೆ ಇವತ್ತೇನಿಲ್ಲ ಅಂದ್ರೂ ಆಲ್ಮೋಸ್ಟ್ ಅದರಲ್ಲೂ ಕೂಡ 94% ಕಂಪ್ಲೀಟ್ ಆಗಿದೆ ಜಂಟಿ ಸಮೀಕ್ಷೆ. ಇವತ್ತು ನಿಮಗೆ ನಾನು ಹೇಳ್ದಂಗೆ ನಿಮ್ಗೆ ಬೇಜಾರಾಗ್ಬೋದು, ನಿಮಗೆ ದಸರಾ ಇರಲಿಲ್ಲ ಈ ಸರಿ, ದೀಪಾವಳಿ ಇರಲಿಲ್ಲ ಈ ಸರಿ, ಆದ್ರೆ ಈ 20 ದಿನದಲ್ಲಿ ತಮ್ಮ ಇಂಪ್ಯಾಕ್ಟ್ ಏನಿದೆ ತಮಗೆ ಕಲ್ಪನೆ ಇದೆಯಲ್ಲ ನನಗೆ ಗೊತ್ತಿಲ್ಲ. ನಾನು ಕ್ಯಾಬಿನೆಟ್ ನಲ್ಲಿ ಕೂತಾಗ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಇವತ್ತು ನೀವೆಲ್ಲರೂ ಜಂಟಿ ಸಮೀಕ್ಷೆ ಮಾಡಿ ನೀವು ಸರಿಯಾಗಿ ನೀವು ಡೇಟಾ ಎಂಟ್ರಿ ಮಾಡಿರಲಿಲ್ಲ ಅಂದ್ರೆ ಇವತ್ತು ಸುಮಾರು 3 ಲಕ್ಷ ಜನ ಕಂಗಾಲಾಗ್ತಾ ಇದ್ರು, 3 ಲಕ್ಷ ಜನ ರೈತರು ಕಂಗಾಲಾಗ್ತಾ ಇದ್ರು, ಸುಮಾರು 3.5 ಲಕ್ಷ ಹೆಕ್ಟೇರ್ ಇವತ್ತು ನುಕ್ಸಾನ್ ಆಗಿದೆ. ಇವತ್ತು ನೀವು ಕರೆಕ್ಟ್ ಆಗಿ ರಿಪೋರ್ಟ್ ಕೊಟ್ಟಿರಲಿಲ್ಲ ಅಂದ್ರೆ ರೈತರಿಗೆ ನಮ್ಮ ಸರ್ಕಾರದಿಂದ 8,500 ರೂಪಾಯಿ ಅಡಿಷನಲ್ ಆಗಿ ಸಿಗ್ತಾ ಇರಲಿಲ್ಲ. ಇವತ್ತು ನೀವು ಕಷ್ಟಪಟ್ಟು ಸರ್ವೆ ಮಾಡಿದಿರಲ್ಲ, ಇದು ವ್ಯರ್ಥ ಆಗೋದಿಲ್ಲ. ನಮಗೆ ದತ್ತಾಂಶ ಸಿಕ್ಕಿದಾಗ ನಾವು ಏನ್ ಮಾಡ್ತೀವಿ, ಸರ್ಕಾರದಲ್ಲಿ ನಾವು ಯೋಜನೆಗಳನ್ನ ರೂಪಿಸ್ತೀವಿ. ಆ ಯೋಜನೆ ಯಾರಿಗೋಸ್ಕರ ಇರ್ತದೆ? ಮಧ್ಯಮ ವರ್ಗದವ್ರು ಇರ್ತದೆ, ನಮ್ಮ ವಿದ್ಯಾರ್ಥಿಗಳಿಗೆ ಇರ್ತದೆ, ಯುವಕರಿಗಿರುತ್ತೆ, ಹಿಂದುಳಿದ ವರ್ಗದವ್ರು ಇರ್ತದೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರಿಗೆ ಇರ್ತದೆ. ಯು ಆರ್ ಇಂಪ್ಯಾಕ್ಟಿಂಗ್ ದಿ ಎಂಟೈರ್ ಸ್ಟೇಟ್. ನಿಮ್ಗೆ ಅನ್ಸ್ಬೋದು ಸರ್ಕಾರ ಏನಪ್ಪ ಹಿಂಗ್ ತೊಂದರೆ ಕೊಡ್ತಾ ಇದೆ ಅಂತ, ಬಟ್ ಇದು ಅನಿವಾರ್ಯ. ಯಾಕಂದ್ರೆ ನಾನು ಏನೇ ಒಂದು ಯೋಜನೆ ನಮ್ಮ ಇಲಾಖೆನಲ್ಲಿ ತರಬೇಕು ಅಂದ್ರೆ ನನ್ಗೆ ದತ್ತಾಂಶ ಬೇಕು. ಆ ದತ್ತಾಂಶ ನನ್ಗೆ ಕೊಡೋರು ಯಾರು? ಸ್ವಪ್ರೇರಣೆಯಿಂದ ಕೊಡಂಗಿದ್ರೆ ತೊಂದರೆನೇ ಇರ್ತಾ ಇರಲಿಲ್ಲ. ಆದ್ರೆ ತಾವು ಹೋಗಿ ಇವತ್ತು ಏನಿಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಬರೀ ಇದು ಒಂದೇ ಅಂತ ಅಲ್ಲ, ಕರೋನಾ ಸಂದರ್ಭದಲ್ಲೂ ನಾನು ನೋಡಿದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನೂಮ್, ಪೊಲೀಸ್ ಪರಿಷತ್ ಅಧಿಕಾರ ಆಡೂರ್ ಶ್ರೀನಿವಾಸಲು ಸೇರಿದಂತೆ ಜಿಲ್ಲೆಯ ಹಲವು ಹಿರಿಯ ಅಧಿಕಾರಿಗಳು, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಸುರೇಶ್ ಶರ್ಮಾ, ಶ್ರೀಮಂತ ಪಟ್ಟೆದಾರ್, ಮಹೇಶ್ ಹುಗಾರ್, ಧರ್ಮರಾಯ ಜವಳಿ, ಚಂದ್ರಕಾಂತ್ ಏರಿ, ಎಂಬಿ ಪಾಟೀಲ್, ಸುರೇಶ್ ವಗ್ಗೆ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪುರಸ್ಕೃತರು, ಜಿಲ್ಲೆಯ ಸರ್ಕಾರಿ ನೌಕರರು ಸೇರಿದಂತೆ ಹಲವಾರು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ಆಚರಿಸಲಾಯಿತು. ಶ್ರೀಮತಿ ಇಂದಿರಾ ಗಾಂಧಿ ಪುಣ್ಯಸ್ಮರಣೆ ಮತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಇಂದಿರಾ ಗಾಂಧಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾವಚಿತ್ರಗಳಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪುಷ್ಪಾರ್ಚನೆ ಮಾಡುವ ಮೂಲಕ ಪುಣ್ಯಸ್ಮರಣೆ ಮತ್ತು ಜನ್ಮ ದಿನಾಚರಣೆ ಆಚರಿಸಲಾಯಿತು. ಬಳಿಕ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಭಾರತ ದೇಶದ ಇತಿಹಾಸದಲ್ಲಿ ಹೆಸರು ಮಾಡಿರ್ತಕ್ಕಂಥ ಈ
ದೇಶನೇ ಸ್ವತಂತ್ರ ಬ್ರಿಟಿಷರಿಂದ ಸ್ವತಂತ್ರ ಆದಾಗ ಈ ಹೈದರಾಬಾದ್ ಕರ್ನಾಟಕ ಭಾಗ ಸ್ವತಂತ್ರ ಆಗಿರಲಿಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದು 1 ವರ್ಷಗಳ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ಭಾಳ ಮುತುವರ್ಜಿ ವಹಿಸಿ ನಿಜಾಮರನ್ನು ಹೊರದಟ್ಟಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮದಿನವನ್ನು ಹಾಗೂ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಬಡವರನ್ನು, ದೀನದಲಿತರನ್ನ, ಹಿಂದುಳಿದವರನ್ನು ಎಲ್ಲನಿಗೆ 20 ಅಂಶಗಳ ಕಾರ್ಯಕ್ರಮವನ್ನು ಕೊಟ್ಟು ಒಬ್ಬ ಧೀಮಂತ ಮಹಿಳೆ, ದಿಟ್ಟ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರ 40 ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಇವೆರಡನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಮತ್ತು ನಮ್ಮ ರಾಜ್ಯದ ಪ್ರಧಾನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಾಗೀರ್ದಾರ್ ಅವರು, ಇನ್ನೋರ್ವ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ರಾಜಗೋಪಾಲ್ ರೆಡ್ಡಿ ಅವರು, ಕಾಡಾ ಅಧ್ಯಕ್ಷರು ವಿಶ್ವನಾಥ್ ಅವರು, ಪಟೇಲ್ ಅವರು, ಎಲ್ಲ ನಮ್ಮ ಮುಖಂಡರು, ಮಹಿಳಾ ಮುಖಂಡರು ಎಲ್ಲರೂ ಸೇರಿ ನಮ್ಮ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಬ್ಬರು ನಾಯಕರ ಒಂದು ಜನ್ಮದಿನ, ಒಂದು ಪುಣ್ಯತಿಥಿ, ಎರಡೂ ಕಾರ್ಯಕ್ರಮವನ್ನು ನಾವು ಭಾಳ ಸಂತೋಷದಿಂದ ಮತ್ತು ಇಂದಿರಾ ಗಾಂಧಿಯವರು ನಮ್ಮ ಅದೇ ದುಃಖದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿದ್ಯಾಧರ್ ಆರ್ ಕಾಂಬಳೆ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಭಾಗತ್ವದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಯಾದಗಿರಿ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಹಲವಾರು ತಾಲೂಕಿನಲ್ಲಿ ಸುಮಾರು 23 ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿದ್ಯಾಧರ್ ಆರ್ ಕಾಂಬಳೆ ಅವರನ್ನು 2022-23ನೇ ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದ ವಿದ್ಯಾಧರ್ ಆರ್ ಕಾಂಬಳೆ ಅವರ ಮಾತನಾಡಿದ, ನನ್ನ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿದ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಧನ್ಯವಾದ ಸಲ್ಲಿಸಿದರು. ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲಿ ಭಾಳ ಅತ್ಯಮೂಲ್ಯವಾಗಿರುವಂಥಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ 23 ವರ್ಷದಿಂದ ಸರ್ಕಾರದ ನಿಯಮಾನುಸಾರ ಸೇವೆಯನ್ನು ಸಲ್ಲಿಸ್ತಾ ಸಾವಿರಾರು ಬಡ ಮಕ್ಕಳ ಜೊತೆಗೆ ಹೊಂದ್ಕೊಂಡು ಸರ್ಕಾರದ ಮಕ್ಕಳ ಅನ್ನದಾಹವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಒಂದು ಸೇವೆಯನ್ನು ಗುರುತಿಸಿ ನಮ್ಮ ಜಿಲ್ಲಾಕ್ಕೆ, ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ನೌಕರ ಸಂಘದವರು, ಜಿಲ್ಲಾ ನೌಕರ ಸಂಘದವರು ಗುರುತಿಸಿ ನನಗೆ ಇವತ್ತು ಸರ್ವೋತ್ತಮ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ನನ್ನ ಸೇವೆಗೆ, ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ನನ್ನನ್ನು ಆಯ್ಕೆ ಮಾಡಿರುವಂಥ ಈ ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಿರುವಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಿಕ್ಕಿರುವಂಥ ಪ್ರಶಸ್ತಿ ಸಾವಿರಾರು ಮಕ್ಕಳ ಜೊತೆಗೆ ನಾನು ಸೇವೆ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಇಲಾಖೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದರಲ್ಲಿ ಮಾಡಿರುವಂಥ ಪ್ರಾಮಾಣಿಕತೆಯ ಒಂದು ಛಾಪು ಈ ಪ್ರಶಸ್ತಿಯಲ್ಲಿದೆ. ಈ ಪ್ರಶಸ್ತಿ ಸಿಕ್ಕಿರೋದರಿಂದ ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವ ನಿಟ್ಟಿನಲ್ಲಿ ನಾವು ಪ್ರಜ್ಞಾಪೂರ್ವಕವಾಗಿ ಒಳ್ಳೆಯ ಕೆಲಸಗಳನ್ನು ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಹಕಾರ ನೀಡಿರುವಂಥ ಇಲಾಖೆಗೂ ನಮ್ಮ ಟೈಮ್ ಟೇಬಲ್ ಇಲ್ಲದೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡ್ಕೊಂತ ಬಂದಿರುವಂಥ ಅಧಿಕಾರಿ ವರ್ಗಕ್ಕೂ, ಸಿಬ್ಬಂದಿ ವರ್ಗಕ್ಕೂ, ನನ್ನ ಕುಟುಂಬ ವರ್ಗಕ್ಕೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ವಿರಾಮ. ಜನ್ಮದಿನದ ಪ್ರಯುಕ್ತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಹೋರಾಟಗಾರರು. ಪಶು ವೈದ್ಯಕೀಯ ಪರೀಕ್ಷಕ ವಿಜಯ್ ಕುಮಾರ್ ಎಸ್ ಸೋಮನೂರ್ಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪುತ್ಥಳಿಗೆ ಲಕ್ಷ್ಮಣ್ ದಸ್ತಿ ಅವರು ಮಾಲಾರ್ಪಣೆ ಸಲ್ಲಿಸಿದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆ, ಲಕ್ಷ್ಮಣ ದಸ್ತಿ ಸೇರಿದಂತೆ ಹಲವಾರು ಸಂಘಟನೆಯ ಮುಖಂಡರುಗಳು ಪುಷ್ಪಾರ್ಚನೆ ಸಲ್ಲಿಸಿ ಜೈಘೋಷಗಳನ್ನು ಕೂಗಿ ಜನ್ಮದಿನ ಆಚರಿಸಲಾಯಿತು. ಬಳಿಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸಾಧನೆ ಕುರಿತು ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಅವರು ಮಾತನಾಡಿದರು. ದೇಶದ ಮೊದಲನೇ ಉಪ ಪ್ರಧಾನಮಂತ್ರಿ, ಗೃಹ ಮಂತ್ರಿಗಳು ಮತ್ತು ಭಾರತ ದೇಶದ ಅಖಂಡತೆ ಮತ್ತು ಏಕತೆಯನ್ನು ಕಾಪಾಡಿದಂಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ನಿಮಿತ್ತ ಇವತ್ತಿನ ದಿವಸ 31ನೇ ತಾರೀಕು ಅಕ್ಟೋಬರ್ 2025ರಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗೀಯ ಕೇಂದ್ರ ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ವೃತ್ತದಲ್ಲಿ ನಾವು ಉಕ್ಕಿನ ಮನುಷ್ಯನ ಜಯಂತಿಯನ್ನು ಮಾಡೋ ಮುಖಾಂತರ ಕಲ್ಯಾಣ ಕರ್ನಾಟಕ ಸಮಸ್ತ ಭಾರತ ದೇಶದ ನಾಗರಿಕರಿಗೆ ನಾವು ವಿನಂತಿ ಮಾಡ್ತೀವಿ. ಸರ್ದಾರ್ ಪಟೇಲ್ ಅವರ ವಿಚಾರ ಇವತ್ತಿನ ಭಾರತ ದೇಶಕ್ಕೆ ಅತಿ ಪ್ರಸ್ತುತವಾಗಿದೆ. ಒಂದು ಕಡೆ ದೇಶದ ಅಖಂಡತೆ, ಏಕತೆ ಮತ್ತು ಸಾಮಾಜಿಕ ಸಾಮರಸ್ಯ, ಭಾವೈಕ್ಯತೆ ವಿಚಾರ ಬೇಕಾದ್ರೆ ಸರ್ದಾರ್ ಪಟೇಲ್ ಅವರ ವಿಚಾರ ಪ್ರಸ್ತುತವಾಗಿ ಅತಿ ಅವಶ್ಯವಾಗಿದೆ. 1947 ಆಗಸ್ಟ್ 15ಕ್ಕೆ ಭಾರತ ದೇಶ ಸ್ವತಂತ್ರ ಏನೋ ಆಯಿತು, ಆದರೆ ಹೈದರಾಬಾದ್, ಕರ್ನಾಟಕ ಮತ್ತು ತೆಲಂಗಾಣ ಮತ್ತು ಮರಾಠವಾಡಕ್ಕೆ ಸ್ವತಂತ್ರ ಸಿಕ್ಕಿಲ್ಲ. ನಮಗೆ ಸ್ವತಂತ್ರ ಸಿಕ್ಕಿದ್ದು 17ನೇ ಸೆಪ್ಟೆಂಬರ್ 1948. ಯಾಕಂದರೆ ನಮ್ಮ ಒಂದು ದೇಶಕ್ಕೆ ಆಳ್ತಾ ಇರುವಂಥ ಬ್ರಿಟಿಷರು 3 ಷರತ್ತು ಹಾಕಿದ್ರು. ದೇಶಿ ರಾಜರು ಇಂಡಿಯಾದಾಗ ಸೇರ್ಬೋದು, ಪಾಕಿಸ್ತಾನ ಸೇರ್ಬೋದು, ಇಂಡಿಪೆಂಡೆಂಟ್ ಕಂಟ್ರಿ ಇಡ್ಬೋದು ಅಂಥೇಳಿ ಅವ್ರು ಷರತ್ತು ಹಾಕಿದ್ರು. ಅದ್ರ ಪ್ರಕಾರ ಕಾಸಿಂ ರಜಿಯವರ ಮಾತು ಕೇಳಿಕೊಂಡು ನಮ್ಮ ರಾಜ ಉಸ್ಮಾನ್ ಅಲಿ ಖಾನ್ ಅವರು ಭಾರತ ದೇಶದಲ್ಲಿ ತಕ್ಷಣ ಸೇರಲಿಲ್ಲ. ಆ ಸಂದರ್ಭದಲ್ಲಿ ಯಾವ ಗತ್ಯಂತರ ಇರಲಾರ್ದೆ ಸರ್ದಾರ್ ಪಟೇಲ್ ಅವರು ನಿಜಾಮ್ ಹೈದರಾಬಾದ್ ರಾಜ್ಯದ ಮೇಲೆ ಒಂದು ಪೊಲೀಸ್ ಕಾರ್ಯಾಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಾಮಕಾರಿ ಸಲಹೆ ಮೇರೆಗೆ 1948 13ನೇ ಸೆಪ್ಟೆಂಬರ್ರಂದು ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ ಹೈದರಾಬಾದ್ ರಾಜ್ಯದ ಮೇಲೆ ಭಾರತ ದೇಶದ ಪೊಲೀಸ್ ಕಾರ್ಯಾಚರಣೆ ಆರಂಭವಾಗುತ್ತದೆ. ಸುಮಾರು 5 ದಿವಸ ಪೊಲೀಸ್ ಕಾರ್ಯಾಚರಣೆ ಆಗುತ್ತದೆ. 17ನೇ ಸೆಪ್ಟೆಂಬರ್ ದಿವಸ 5 ದಿವಸ ನಂತರ ಈ ಒಂದು ಪರಿಣಾಮಕಾರಿಯಾದ ಪೊಲೀಸ್ ಕಾರ್ಯಾಚರಣೆಗೆ ಮಣಿದು ನಮ್ಮ ರಾಜ ಉಸ್ಮಾನ್ ಅಲಿ ಖಾನ್ ಅವರು ಏನದಲ್ಲ, ನಾನು ಭಾರತ ದೇಶ ಸೇರ್ತೀನಿ, मैं विशाल भारत देश में शामिल होता हूँ, डेमोक्रेटिक कंट्री में शामिल होता हूँ, हमारा देश का झंडा अब तिरंगा झंडा रहेगा अंथेಳಿ ಭಾರತ ದೇಶದ ಒಂದು ಹೈದರಾಬಾದ್ ರಾಜ್ಯದ ಜನರಿಗೆ ಉದ್ದೇಶಿಸಿ ಮಾತನಾಡ್ತಾರೆ. ಆವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ಸೇರ್ತೀವಿ. ನಾವು ಕಲ್ಯಾಣ ಕರ್ನಾಟಕದವರು ಅಂದರೆ ಹೈದರಾಬಾದ್ ಸಂಸ್ಥಾನದವರು ಭಾರತ ದೇಶದಲ್ಲಿ 1 ವರ್ಷ 1 ತಿಂಗಳು 2 ದಿವಸ ಲೇಟಾಗಿ ವಿಲನ್ ಆಗ್ತೀವಿ. ಇದಕ್ಕೆ ಮುಖ್ಯ ಕಾರಣ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಒಂದು ವೇಳೆ ಉಕ್ಕಿನ ಮನುಷ್ಯ ಇದ್ದಿದ್ದಿಲ್ಲ ಅಂದರೆ ಇವತ್ತಿನ ದಿವಸ ನಮ್ಮ ಭಾಗದಿಂದ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ, ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ. ಇವತ್ತು AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಲ್ಲಿಯಲ್ಲಿ ಕುಂತು AICC ಅಧ್ಯಕ್ಷರಾಗ್ತಾ ಇದ್ದಿಲ್ಲ. ಅದೇ ರೀತಿಯಾಗಿ 100 ಜನ ಮಂತ್ರಿಗಳು, 1000 ಜನ MLAಗಳು, MP ಗಳು ಇವತ್ತಿನ ದಿವಸ ನಮ್ಮ ಭಾಗದಿಂದ ಆಗ್ತಾ ಇದ್ದಿಲ್ಲ. ಬಿಕಾಸ್ ಆಫ್ ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ ಮತ್ತು ಸ್ವಾಮಿ ರಮಾನಂದ ತೀರ್ಥ, ಶರಣಗೌಡ ಇನಾಮದಾರ್, ಚಂದ್ರಶೇಖರ್ ಪಾಟೀಲ್ ಮಾಗಾವ್, RV ಬೀಡಪ್ಪ, ಶಿವಮೂರ್ತಿ ಸ್ವಾಮಿ ಅಳವಂಡಿ, ರಾಮಚಂದ್ರ ವೀಡಪ್ಪ, ಹೀಗೆ ಸುಮಾರು 25 ಜನ ಶಿಬಿರಾಧಿಪತಿಗಳು 2948 ಫ್ರೀಡಮ್ ಫೈಟರ್ಸ್ ಅವರ ಒಂದು ಶ್ರಮದಿಂದ
ಸರ್ದಾರ್ ಪಟೇಲ್ ಅವರ ದಿಟ್ಟತನದಿಂದ 1948 17 ಸೆಪ್ಟೆಂಬರ್ಗೆ ನಾವು ಭಾರತದಾಗ ಸೇರಿದ್ದೀವಿ. ಅವರ ಕೊಡುಗೆ ಅಪಾರದ. ಅವರು ಒಂದು ಕಡೆ ದೇಶದ ಅಖಂಡತೆ ಬಗ್ಗೆ ಮಾತಾಡ್ಯಾರ, ಏಕತೆ ಬಗ್ಗೆ ಮಾತಾಡ್ಯಾರ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಎಲ್ಲ ಜನರು ಮೊದಲು ದೇಶ ಮುಖ್ಯ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಹಲವಾರು ಸಂಘಟನೆಗಳ ಹೋರಾಟಗಾರರು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾದ ಪಶುವೈದ್ಯಕೀಯ ಪರೀಕ್ಷಕ ವಿಜಯಕುಮಾರ್ ಎಸ್ ಸೋಮನೂರ್ ಅವರನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2023-24ನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ ಭಾಜನರಾದ ಪಶುವೈದ್ಯಕೀಯ ಪರೀಕ್ಷಕ ವಿಜಯಕುಮಾರ್ ಎಸ್ ಸೋಮನೂರ್ ಅವರನ್ನು ಕಲಬುರಗಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ವಿಜಯಕುಮಾರ್ ಸೋಮನೂರ್ ಅವರು ರಾಯಚೂರು ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಟ್ಟು 32 ವರ್ಷಗಳ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಯಿತು. ಸದ್ಯ ವಿಜಯಕುಮಾರ್ ಸೋಮನಾಳ್ ಅವರು ಪಾಳಾದ ಪಶುಪಾಲನಾ ಆಸ್ಪತ್ರೆಯಲ್ಲಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಳಿಕ ಸರ್ವೋತ್ತಮ ಪ್ರಶಸ್ತಿಗೆ ಭಾಜನರಾದ ವಿಜಯಕುಮಾರ್ ಮಾತನಾಡಿ, ನನ್ನ ಸೇವೆ ಗುರುತಿಸಿ ನನಗೆ ಪ್ರಶಸ್ತಿ ನೀಡಿದ ಜಿಲ್ಲಾಡಳಿತ ಹಾಗೂ ಸರ್ಕಾರಿ ನೌಕರರ ಸಂಘಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ನಂತರ ವಿಜಯಕುಮಾರ್ ಅವರು ಕುಟುಂಬಸ್ಥರು, ಸಂಬಂಧಿಕರು ಹಾಗೂ ಸಹೋದ್ಯೋಗಿಗಳನ್ನು ಮಾತನಾಡಿ ಪ್ರಶಸ್ತಿಗೆ ಭಾಜನರಾದ ಕುಮಾರ್ ಅವರಿಗೆ ಶುಭ ಕೋರಿ ಇನ್ಮ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಎಂದರು. ಹಲೋ, ನಮಸ್ಕಾರ. ನಾನು ವಿಜಯಕುಮಾರ್ ಎನ್ ಸೋಮನೂರು, ಜಿಲ್ಲಾಡಳಿತ ಮತ್ತು ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು, ತಾಲೂಕಾ ಘಟಕ, ಪಶುಸಂಗೋಪನಾ ಇಲಾಖೆ ವತಿಯಿಂದ ಇವತ್ತು ನನಗೆ NIPಯಿಂದ ಅತ್ಯುತ್ತಮ ಪ್ರಶಸ್ತಿ, ಸರ್ವೋತ್ತಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಜವಾಬ್ದಾರಿ ಹೆಚ್ಚಾಗಿದೆ. ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಲು ನನಗೆ ಅನುಕೂಲ ಆಗಿದೆ. ಕರ್ನಾಟಕ ರಾಜ್ಯ ಸೇವಕರ ಒಂದು ಕಲಬುರಗಿ ಜಿಲ್ಲೆಯ ಬೃಹತ್ ಪ್ರಮಾಣದ ಪ್ರಶಸ್ತಿ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಶ್ರೀ ವಿಜಯಕುಮಾರ್ ಸೋಮನೂರ್ ಅವರು ಒಂದು ಸರ್ವೋತ್ತಮ ಪ್ರಶಸ್ತಿಯನ್ನು ಇಲಾಖೆಯಿಂದ ಪಡೆದಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರು ಮತ್ತು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಅವರು ಹಾಗೂ ಸನ್ಮಾನ್ಯ ಎಲ್ಲ ನಿಗಮದ ಅಧ್ಯಕ್ಷರು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಕರ ಒಂದು ರಂಗಮಂದಿರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಗೌರವ. ಮುಂದೆ ಪ್ರಾಮಾಣಿಕವಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರು ನೀಡಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯ ನೌಕರರು ಪರಿವರ್ತನೆಯಾಗಿ ಸೇವಕರಾಗಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಶ್ರೀ ವಿಜಯಕುಮಾರ್ ಸೋಮನೂರ್ ಅವರಿಗೆ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ವಿಜಯಕುಮಾರ್ ಅವರು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪಶುಸಂಗೋಪನಾ ಇಲಾಖೆಯಲ್ಲಿ ಡಾಕ್ಟರಾಗಿ ಕೆಲಸ ಮಾಡ್ತಾಯಿದ್ದು ಅವರು ಇದನ್ನು ಯಶಸ್ವಿಯಾಗಿ ಗಿಟ್ಟಿಸಿದ್ದಾರೆ. ನಮಗೆಲ್ಲ ಹರ್ಷವಾಗಿದೆ. ನಾವು ಕಲಬುರಗಿಯ ನೌಕರರ ಸಂಘದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸಲಾಗುತ್ತದೆ. ಮಟ್ಟದ ನೌಕರರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ವಿಜಯಕುಮಾರ್ ಸೋಮನೂರ್ ಅವರಿಗೆ ಲಭಿಸಿದ್ದು ಅತ್ಯಂತ ಸಂತೋಷದಾಯಕ ವಿಷಯ. ಇವರು ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ NIP ಅಂತೇಳಿ ಒಂದು ಸ್ಕೀಮ್ ಇದೆ, ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ. ಅಂದರೆ ಇದರೊಳಗೆ ಮುಖ್ಯವಾಗಿ ನಮ್ಮ ಲೋಕಲ್ ಎನಿಮಲ್ಸ್ ಇರ್ತಾವಲ್ಲ ಅಂಥವಕ್ಕೆ ಹೆಚ್ಚಿಗೆ ಹೈನು ಕೊಡ್ತಕ್ಕಂಥ ಜಾನುವಾರುಗಳ ವೀರ್ಯನಳಿಕೆಯನ್ನು ಕೃತಕವಾಗಿ ನಾವು ಮಾಡಿ ಮುಂದೇನಂತ ಒಳ್ಳೊಳ್ಳೆ ಕರುಗಳು ಹುಡ್ತಾವೆ. ರೈತರಿಗೆ ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಲೋಕಲ್ ಆಕಳುಗಳು 1 ಲೀಟ್ರು 1.5 ಲೀಟ್ರ್ ಹಾಲು ಕೊಡ್ತಾವೆ. ನಾವು HF ಅಥವಾ ಜರ್ಸಿ ಇಂಥ ತಳಿಯ ವೀರ್ಯಗಳನ್ನು ಈ ಲೋಕಲ್ ದನಗಳಿಗೆ ಹಾಕಿದಾಗ ಅವೇನು ಮಾಡ್ತವೆ, ಮುಂದೆ F1, F2, F3 ಅಂತ. ಅಂದರೆ ಫಸ್ಟು ನಾವು ಹಾಕಿದ ಒಂದು HF ಆಕಳವನ್ನು ಲೋಕಲ್ ಹಾಕಿದಾಗ F1 ಹುಟ್ಟುತ್ತೆ. F1 ಹುಟ್ಟಿದಾಗ ಏನಪ್ಪ ಅಂತಂದರೆ 25% HFದು, 75% ಲೋಕಲ್ಲು. ಅಂದರೆ 75 ಆಗಿ 100 ಆಗಿ ಏನಾಗ್ತದೆ, ಮುಂದೆ ಹೆಣ್ಣು ಕರು ಹುಟ್ಟುತ್ತೆ. ಅದು ಏನಪ್ಪ ಅಂದರೆ 3 ಲೀಟ್ರು 4 ಲೀಟ್ರ್ ಕೊಡುತ್ತೆ.
ಈ F1 ಹೆಣ್ಣು ಕರನ್ನು ಮತ್ತೆ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಮುಂದೆ F2 ಹೆಣ್ಣು ಕರು ಹುಟ್ಟುತ್ತೆ. ಅವಾಗೇನಪ್ಪ ಅಂದರೆ 50 ಅಂತರದಲ್ಲಿ ಅಲ್ಲಿ ಆಗುತ್ತೆ. ಆನಂತರ ನೆಕ್ಸ್ಟ್ F3ಯಲ್ಲಿ ಇದೇ F2 ಹೆಣ್ಣು ಕರಿಗೆ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಮುಂದೆ ಏನಪ್ಪ ಅಂದರೆ ನಮ್ಗೆ ಪ್ಯೂವರ್ ಆಗಿ 100% ಒಂದು HF ಕರ ಹುಟ್ಟಿ ಹೆಚ್ಚಿನ ಹಾಲು ಅಂದರೆ 20 ಲೀಟ್ರ್ 20-25 ಲೀಟ್ರು ಹಾಲು ಕೊಡ್ತಕ್ಕಂಥ ಜಾನುವಾರು ಹುಟ್ಟುತ್ತೆ ಅಂತ. ದತ್ತಪ್ಪ ತಳವಾರ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಬುರಗಿ. ಇಂದು 31/10/2025 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಜಿಲ್ಲಾ ಆಡಳಿತ ಸಂಯುಕ್ತ ಆಶ್ರಯದಲ್ಲಿ 2025ನೇ ಸರ್ಕಾರಿ ನೌಕರ ಸಂಘದ ದಿನಾಚರಣೆ ಪ್ರಯುಕ್ತ 2024ನೇ ಸಾಲಿನಲ್ಲಿ ಸರ್ವೋತ್ತಮ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಯುತ ವಿಜಯಕುಮಾರ್ ಎನ್ ಸೋಮನೂರಿವರು ಪಶುವೈದ್ಯಕೀಯ ಪರಿವೀಕ್ಷಕರು, ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕರು, ಪಶುಸಂಗೋಪನಾ ಇಲಾಖೆ ಕಲಬುರಗಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಜಂಟಿ ಸಮಿತಿಯು ಇವರಿಗೆ ಸರ್ವೋತ್ತಮ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯ. ಮತ್ತೆ ನಾಳೆನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.